ಸಖತ್ತಾಗಿದೆ, ಬಹುತ್ ಇದೆ, ಎಕ್ಸ್ಟ್ರಾ ಆರ್ಡಿನರಿ. ರಾಮನಗರದಿಂದ ಬಂದು ಬೆಂಗಳೂರಿಗೆ ಮ್ಯಾಚ್ ನೋಡಕ್ ಬಂದಿದ್ದೀವಿ. ಜೈ ಕಿಚ್ಚ. ಎಲ್ಲ ಬಂದ್ ನೋಡಿ ಸರ್, ಗೊತ್ತಾಗುತ್ತೆ. ಎಲ್ಲ ಬಂದ್ ನೋಡಿ, ಸೂಪರ್ ಆಗೈತೆ. ಆದ್ರೆ ಮ್ಯಾಕ್ಸಿಮಮ್ ಆಗಿದೆ, ಆದ್ರೆ ಸ್ಟೋರಿ ಮಾತ್ರ ಅಲ್ಟ್ರಾ ಮ್ಯಾಕ್ಸ್. ಸ್ಟೋರಿ ಸೂಪರ್ ಆಗಿದೆ, ಸೂಪರ್ ಆಗಿದೆ. ಸ್ಟೋರಿ ಸೂಪರ್ ಆಗಿದೆ. ಮ್ಯಾಕ್ಸ್ ಫುಲ್ಲು ಮಾಸ್ ಆಗಿ ತೋರಿಸಿದ್ದಾರೆ, ಅಂದ್ರೆ ಸ್ಟೋರಿ ಮಾತ್ರ ಅಲ್ಟಿಮೇಟ್ ಆಗಿ ತೋರಿಸಿದ್ದಾರೆ. ಸ್ಟೋರಿ ಸೂಪರ್ ಆಗಿದೆ ಬ್ರೋ. ಬಾಸ್ ಹೆಂಗಿದೆ ಮೂವಿ? ಮ್ಯಾಕ್ಸಿಮಮ್ ಮಾಸ್. ಹೆಂಗಿದೆ ಮೂವಿ? ಬ್ಲಾಕ್ ಬ್ಲಾಸ್ಟರ್ ಸೂಪರ್ ಸೂಪರ್ ನೈಸ್ ನೈಸ್. ಬಾಸ್ ಹೆಂಗಿದೆ? ತುಂಬಾ ಚೆನ್ನಾಗಿದೆ ಸರ್ ಹೆಂಗಿದೆ ಮೂವಿ? ಸೂಪರ್ ಆಗಿದೆ ಸರ್ ಮೂವಿ. ಸೂಪರ್ ಆಗಿದೆ ಸರ್. ಸುದೀಪ್ ಆಕ್ಟಿಂಗ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ. ಇಂಗ್ಲಿಷ್ ಮೂವಿ ಟೈಪ್ ಅಲ್ಲಿ ತೆಗೆದಿದ್ದಾರೆ, ಇಂಗ್ಲಿಷ್ ಮೂವಿ ತೆಗೆದಿದ್ದಾರೆ. ಸಕ್ಕತ್ತಾಗಿದೆ. ಸ್ಮೈಲು, ಅವ್ರ ವಾಕ್ ಸ್ಟೈಲ್, ಅದ್ರ ಬಗ್ಗೆ ಹೇಳಂಗೇ ಇಲ್ಲ. ಮಾಸ್ ಆಗಿದೆ, ಕ್ಲಾಸ್ ಆಗಿದೆ. ಎಲ್ಲರೂ ಬಂದು ಫಿಲ್ಮ್ ನೋಡಿ, ಚೆನ್ನಾಗಿದೆ. ತಮಿಳ್ ಕೈತಿ ಫಿಲ್ಮ್ ಬಿಟ್ಟರೆ ನೆಕ್ಸ್ಟ್ ಕನ್ನಡದಲ್ಲಿ ಯಾವುದಾದ್ರೂ ಒನ್ ನೈಟ್ ಫಿಲ್ಮ್ ತೆಗೆದಿದ್ದಾರೆ ಅಂದರೆ ಅದು ಸುದೀಪ್ ಸರ್ದು ಮ್ಯಾಕ್ಸಿಮಮ್ ಮೂವಿ. ಎಲ್ಲರೂ ಬಂದು ನೋಡಿ. ಪೊಲೀಸ್ ಸ್ಟೋರಿ, ಸಸ್ಪೆನ್ಸ್ ಫುಲ್ಲು ಸಖತ್ತಾಗಿದೆ. ಸಕ್ಕತ್ತಾಗಿರೋ ಮೂವಿ, ಎಲ್ಲರೂ ಬಂದು ನೋಡ್ಬೇಕು. ಮ್ಯಾಕ್ಸಿಮಮ್ ಮಾಸ್ ಮಸ್ತಾಗಿರೋ ಮೂವಿ, ಎಲ್ಲರೂ ಬಂದು ನೋಡಿ. ಸೂಪರ್ ಮ್ಯಾಕ್ಸಿಮಮ್ ಮಾಸ್ ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡಿ. ಎಲ್ಲರೂ ವಂಡರ್ಫುಲ್ ಆಗಿದೆ, ಅಮೇಝಿಂಗ್ ಆಗಿದೆ ನಿಜವಾಗ್ಲೂ. ಸುದೀಪ್ ಅವ್ರ ಸ್ಟೈಲು, ಆಮೇಲೆ ಅವ್ರ ಸ್ವ್ಯಾಗು, ಡೈರೆಕ್ಟರ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಸುದೀಪ್ ಅವ್ರಿಗೆ ಈ ಸಿನಿಮಾದಲ್ಲಿ ಡೈಲಾಗ್ ಕಮ್ಮಿ, ಬಟ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಆ್ಯಕ್ಟ್ಸ್ ಆಫ್ ಬ್ರದರ್. ನಿಜವಾಗ್ಲೂ ಇದುವರೆಗಿನ ನಾವೇನು ನೋಡಿರ್ತೀವಿ ಸುದೀಪ್ ಅವರು, ಇದರಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಒಂದು ರಾತ್ರಿ ನಡೆಯೋ ಕತೆ ತುಂಬ ಥ್ರಿಲ್ಲಿಂಗ್ ಆಗಿದೆ. ನೆಕ್ಸ್ಟ್ ಏನು ಅಂತ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನಾನು ನೋಡಿದೆ. ಒಬ್ಬ ಸುದೀಪ್ ಅವ್ರ ಅಭಿಮಾನಿಯಾಗಿ ತುಂಬ ಎಂಜಾಯ್ ಮಾಡಿದೆ. ಸ್ಮೋಕ್ ಮಾಡೋ ಸ್ಟೈಲ್ ಆಗಿರ್ಬೋದು, ನಡ್ಕೊಂಬರೋ ಸ್ಟೈಲ್ ಆಗಿರ್ಬೋದು, ಆಮೇಲೆ ಡ್ಯಾನ್ಸ್ ಮಾಡ್ಕೊಂಡು ಒಂದು ಫೈಟ್ ಮಾಡ್ತಾರೆ. ನಿಜವಾಗ್ಲೂ ಆಸಮ್ ಬ್ರದರ್. ಒಂದು 2.25 ಗಂಟೆ ಕೂತ್ಕೊಂಡು ಇನ್ನೊಂದ್ಸಲ ನೋಡ್ಬೇಕಂತ ಅನಿಸ್ತಾ ಇದೆ. ಸಿನಿಮಾದಲ್ಲಿ ಏನಂದ್ರೆ ಸಾಂಗ್ ಇಲ್ಲ, ಸ್ಕ್ರೀನ್ ಪ್ಲೇನಲ್ಲಿ ಆಟ ಆಡಿದ್ದಾರೆ. ಒಂದು ರಾತ್ರಿ ನಡೆಯೋ ಕತೆ ಅಂದ್ರೆ ನಂಬಕ್ಕೆ ಆಗೋದಿಲ್ಲ. ಆ BGM ಆಗಿರ್ಬೋದು, ಮ್ಯೂಸಿಕ್ ಇಲ್ಲದೆ ಕೂಡ ಆ BGM, ಆ ಫೈಟ್ಸ್ ಮಾತ್ರ ಆಸಮ್ ಆಗಿದೆ. ಫುಲ್ ಮಾರ್ಕ್ಸ್ ಕೊಡ್ಬೋದು ಸರ್. ನಿಜವಾಗ್ಲೂ 2.5 ವರ್ಷ ಕಾದಿದ್ದಕ್ಕೂ ಕೂಡ ಆಫ್ಟರ್ ವಿಕ್ರಾಂತ್ ರೋಣ ಸುದೀಪ್ ಅವರ ಆಂಗ್ರಿ ಯಂಗ್ ಅಂದರೆ ಅಭಿನಯ ಚಕ್ರವರ್ತಿ ಅನ್ನೋದು ಎಷ್ಟು ಸೂಟ್ ಆಗುತ್ತೆ ಅಂದರೆ ನಿಜವಾಗ್ಲೂ ಅದ್ಭುತವಾಗಿ. ನಾನಂತೂ ತುಂಬ ಎಂಜಾಯ್ ಮಾಡಿದೆ ಬ್ರದರ್. ಆಮೇಲೆ ಕ್ಯಾರೆಕ್ಟರ್ಸು ಅಷ್ಟೇ, ಒಂದು ಸಪೋರ್ಟಿಂಗ್ ರೋಲ್ಸು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಬಟ್ ನಾನಂತೂ ಎಂಜಾಯ್ ಮಾಡಿದೆ ಸರ್. ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ಥ್ಯಾಂಕ್ ಯು. ಈ ಥರ ಸಿನಿಮಾಗಳು ಬರಬೇಕು. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಾಲಿವುಡ್ ಅಲ್ಲಿ ಸನ್ನಿ ಲಿಯೋನು ಒನ್ ನೈಟ್ ಸ್ಟ್ಯಾಂಡ್ ಅಂತ ಫಿಲಂ ಮಾಡ್ಬೋದು, ಆದ್ರೆ ಕನ್ನಡದಲ್ಲಿ ಸುದೀಪ್ ಅಣ್ಣ ಅಷ್ಟೇ ಮ್ಯಾಕ್ಸ್ ಅಂತ ಸಿನಿಮಾನ ಬರೀ ಒಂದ್ ರಾತ್ರಿಯಲ್ಲಿ ತೋರಿಸ್ಬೋದು. ಅದೇ ನಮ್ಮ ಬಾಲಿವುಡ್ಗೂ ನಮ್ಮಲ್ಲಿರೋ ಸ್ಯಾಂಡಲ್ವುಡ್ಗೂ ಇರೋ ವ್ಯತ್ಯಾಸ. ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲರೂ ಬಂದ್ಬಿಟ್ಟು ಮ್ಯಾಕ್ಸ್ ಸಿನಿಮಾನ ನೋಡಿ. ನಿಮ್ಗೆ ಹೇಳ್ತೀನಿ, ಮ್ಯಾಕ್ಸಿಮಮ್ ಸೈಲೆನ್ಸ್ ಇದ್ದೇ ಇರುತ್ತೆ. ಜೊತೆಗೆ ಸುದೀಪ್ ಅಣ್ಣಂಗೆ ಒಂದು ರಿಕ್ವೆಸ್ಟು, ಸುದೀಪ್ ಅಣ್ಣ ಎಲ್ರಿಗೂ ಹೇಳ್ತಿದ್ರು ನಾನು ಸಿನಿಮಾನ ಅಭಿಮಾನಿಗಳ ಜೊತೆಗೆ ನೋಡಲ್ಲ ಅಂತ. ಬಟ್ ನನ್ನೊಂದು ರಿಕ್ವೆಸ್ಟ್ ಇದೆ, ಆದಷ್ಟು ಬೇಗ ಬಂದು ಈ ಸಿನಿಮಾನ ಅಭಿಮಾನಿಗಳ ಜೊತೆಗೆ ನೋಡಿ. ಯಾಕಂದ್ರೆ ಆವಾಗ ಅಭಿಮಾನ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ತಿನ್ನಕ್ ಬೇಕು ಸ್ನ್ಯಾಕ್ಸ್, ನೋಡಕ್ ಬನ್ನಿ ನಮ್ಮ ಮ್ಯಾಕ್ಸ್. ತುಂಬಾ ಅದ್ಭುತವಾದ ಸಿನಿಮಾ. ಈ ವರ್ಷದಲ್ಲಿ ತುಂಬಾ ಅದ್ಭುತವಾದ ಸಿನಿಮಾ ಅಂದ್ರೆ ಮ್ಯಾಕ್ಸ್. ಯಾಕಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಷ್ಟು ಹೇಳಿದ್ರು ಸಾಲಲ್ಲ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿ ಹೇಳ್ತಲ್ವಾ, ಎಷ್ಟು ಹೇಳಿದ್ರು ಸಾಲ. ಇದೇ ತರ ಬೆಳೀತಾ ಇರಬೇಕು. ಈ ತರ ಕನ್ನಡ ಇಂಡಸ್ಟ್ರಿ ನಮ್ಮ ಸುದೀಪ್ ಸರ್ ಇನ್ನೂ ಮುಂದೆ ಬರ್ತಾನೆ ಇರಬೇಕು. ಕರ್ನಾಟಕ ಬೆಳೆಸ್ತೀವಿ. ಜೈ ಕಿಚ್ಚ ಬಾ, ಜೈ ಅಪ್ಪು ಬಾಸ್. ಏನಾದ್ರು ಹೇಳೋದಿದೆಯೇನಾ?
ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಮ್ಯಾಕ್ಸ್ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಫುಲ್ ಕ್ರೇಜ್, ಒಳಗಡೆ ಜಾಗನೆಲ್ಲ ಕೂಡಕ್ಕೆ ಅಷ್ಟು ಜನ ಫ್ಯಾನ್ಸ್ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸಿನಿಮಾ. ಪ್ರತಿಯೊಬ್ಬರು ಥಿಯೇಟರ್ ಬಂದು ನೋಡ್ಬೇಕು. ಫೈಟಿಂಗ್ ಅಂತೂ ಅಲ್ಟಿಮೇಟ್ ಸಖತ್ತಾಗಿದೆ ಫೈಟಿಂಗು. ಫೈಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮಾತಾಡಂಗಿಲ್ಲ ಸರ್. ಯಪ್ಪ ಫೈಟ್ ಅಂದ್ರೆ ಯಾವ್ದೋ ಇಂಗ್ಲಿಷ್ ಮೂವಿ ನೋಡ್ದಂಗಾಯ್ತು. ಒಂದೊಂದು ಸೀನ್ ಅಂತೂ ಗತ್ತು ಗಮ್ಮತ್ತು ಅಂದ್ರೆ ನಮ್ ಕಿಚ್ಚ ಸುದೀಪ್ ಸರ್. ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಎಲ್ಲರೂ ತುಂಬಾ ಫ್ಯಾನ್ಸ್ ಇದಾರೆ ಬಾಸ್. ನಿಲ್ಲಕ್ಕೆ ಹೊರಗಡೆ ಜಾಗನೇ ಇಲ್ಲ. ಅದಕ್ಕೆ ಅಪ್ಪ ಆರೋಡಿ ಕಟ್ಟಟ್ ಅನ್ನೋದು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇನ್ನೂ ಇದೇ ತರ ಸಿನಿಮಾ ಬರ್ತಾ ಇರ್ಲಿ. ನಮ್ಮ ಕರ್ನಾಟಕ ಜನತೆ ಬೆಳೆಸಿ. ಜೈ ಕಿಚ್ಚ ಬಾಸ್, ಜೈ ಅಪ್ಪು ಬಾಸ್. ಪ್ರತಿಯೊಬ್ರು ಎಲ್ರಿಗೂ ನಮಸ್ಕಾರ. ಕಳೆದ ವಾರ UI ಸಿನಿಮಾ ರಿಲೀಸ್ ಆಗಿತ್ತು. ಈ ವಾರ ಮ್ಯಾಕ್ಸ್ ಅಂದರೆ ಹಿಂದಿನ ವಾರ ಅಪ್ಪನ ಸಿನಿಮಾ, ಈ ವಾರ ಮಗನ ಸಿನಿಮಾ ಥರ. ಇಲ್ಲ ಅಂತಂದರೆ ಇನ್ನೊಂದು ಥರ ಯೋಚನೆ ಮಾಡೋಕ್ಕಾದ್ರೆ ಹಿಂದಿನ ವಾರ ಗುರುಗಳ ಸಿನಿಮಾ, ಈ ವಾರ ಶಿಷ್ಯನ ಸಿನಿಮಾ. ಬಟ್ ಸಿನಿಮಾ ಹೇಗಿದೆ ಅಂತ ಹೇಳೋದಕ್ಕೂ ಮುಂಚೆ ಒಂದೇ ವಿಚಾರ ಹೇಳ್ತೀನಿ ಸ್ನೇಹಿತರೆ. ಈ ಸಿನಿಮಾ ಸುದೀಪ್ ಅಣ್ಣ ಹೇಳಿದ್ರು ಒಂದು ರಾತ್ರಿಯ ಸಿನಿಮಾ ಅಂತ. ನೀವು ಬಾಲಿವುಡಲ್ಲಿ ಒನ್ ನೈಟ್ ಸ್ಟ್ಯಾಂಡ್ ಅಂತ ಸಿನಿಮಾ ನೋಡಿರ್ಬೋದು. ಸನ್ನಿ ಲಿಯೋನ್ ಅವರು ಒಂದೇ ರಾತ್ರಿಯಲ್ಲಿ ಮಾಡಿದಂಥ ಸಿನಿಮಾ. ಅದರಿಂದ ಏನು ಸಮಾಜಕ್ಕೆ ಮೆಸೇಜ್ ಸಿಗ್ತದೆ? ಅದೇ ನಮ್ಮ ಕನ್ನಡ ಇಂಡಸ್ಟ್ರಿ. ನಾವು ಕನ್ನಡಿಗರು, ಸ್ಯಾಂಡಲ್ವುಡ್ ಅವರು, ನಾವು ಮಾಡಿದಂಥ ಸಿನಿಮಾ ಮ್ಯಾಕ್ಸ್. ಒಂದು ಸಿನಿಮಾ ಒಂದೇ ರಾತ್ರಿಯಲ್ಲಿ ನಡೆಯುವಂಥದ್ದು. ಆದರೆ ಒಂದು ರಾತ್ರಿಯ ಒಂದು ಸಿನಿಮಾದಲ್ಲಿ ಇಡೀ ಸರ್ಕಾರವನ್ನೇ ಬದಲಾಯಿಸ್ಬೋದು ಅಂತಂದರೆ ಲೆಕ್ಕ ಹಾಕಿ ಏನೇನು ಮಾಡ್ಬೋದು. ಅದಷ್ಟೇ ಅಲ್ಲ, ಈ ಸಿನಿಮಾದಲ್ಲಿ ಹಲವು ವಿಚಾರಗಳನ್ನು ಕಾಕತಾಳೀಯನೂ ಆಗಿರ್ಬೋದು ಇದು, ಆದರೆ ವಿಚಾರಗಳನ್ನು ತಲುಪಿಸಿದ್ದಾರೆ. ಒಂದು ಕೊಲೆ ಆಗಿರುತ್ತೆ, ಆ ಕೊಲೆ ಹೆಂಗಾಗಿರುತ್ತೆ ಏನಾಗಿರುತ್ತೆ ಗೊತ್ತಿಲ್ಲ. ಬಟ್ ಒಂದು ಕ್ಲೂ ಇದ್ರೆ ಆ ಕೊಲೆಯಿಂದ ಹಿಂಗೆ ಚಿಟ್ಕೆ ಹೊಡ್ಕೊಂಡು ಹೊರಗಡೆ ಬರ್ಬೋದು ಅಂತ ತೋರಿಸಿದ್ದಾರೆ. ಒಂದು ಲೂಪ್ ಇದ್ರೆ ಆಗುತ್ತೆ ಅಂತ ತೋರಿಸಿದ್ದಾರೆ. ಇಂಟರ್ವಲ್ ಸೀನ್ ಆದ್ಮೇಲೆ ಮತ್ತೆ ಬಿಫೋರ್ ಪ್ರತಿಯೊಬ್ರು ಈ ಸಿನಿಮಾ ನೋಡ್ಬೇಕು. ಅದು 2 ಪಾರ್ಟ್ ಅನ್ನ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ಇಂಟರ್ವಲ್ ಟೈಮಲ್ಲಿ ವಾಶ್ರೂಮ್ಗೆ ಹೋದಾಗ ಅಕ್ಕಪಕ್ಕ ಇರೋ ಜನರು ಈ ತರ ಮಾತಾಡ್ತಿದ್ರು, ಗುರು ಯಾರ್ ಗುರು ಇದು ತಮಿಳ್ ಡೈರೆಕ್ಟ್ರು, ಏನೋ ಮಾಡಿರ್ತಾರೆ, ಪಕ್ಕಾ ಮಾಡಿರ್ತಾರೆ, ಸಕ್ಕತ್ತಾಗಿದೆ ಅಂತ. ಈ ಮಾತನ್ನ ಕನ್ನಡ ಡೈರೆಕ್ಟರ್ಗೆ ಯಾವಾಗ ಹೇಳ್ತಾರೆ? ಸುದೀಪ್ ಅಣ್ಣ ಯಾವಾಗ ಹೇಳ್ತಾರೆ? ಇದನ್ನ ಯಾವಾಗ ಹೇಳ್ತಾರೆ ಅಂತ ನಾನು ಹೇಳ್ತೀನಿ ಕೇಳಿ. ಇವತ್ತು ನೀವು ಸೆಲೆಬ್ರಿಟಿ ಶೋ ಮಾಡ್ತೀರಾ. ಸೆಲೆಬ್ರಿಟಿ ಶೋ ಅಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ಬಂದು ಸಿನಿಮಾ ನೋಡ್ತಾರೆ. ಅವ್ರು ದುಡ್ಡು ಕೊಟ್ಟು ಹೋಗಿ ಸಿನಿಮಾ ನೋಡ್ಬೋದು. ಬಟ್ ಈ ಸಿನಿಮಾನ ನಿಜವಾದ ಪ್ರೇಕ್ಷಕರು ಯಾರು ಗೊತ್ತಾ? ನಮ್ಮ ಕನ್ನಡದ ಡೈರೆಕ್ಟರ್ಗಳು. ನೀವು ಕನ್ನಡ ಡೈರೆಕ್ಟರ್ಗಳಿಗೆ ಒಂದು ಶೋ ಮಾಡಿಬಿಟ್ಟು ಈ ಸಿನಿಮಾನ ದಯವಿಟ್ಟು ತೋರಿಸಿ. ಯಾಕಂದ್ರೆ ಈ ಸಿನಿಮಾದಲ್ಲಿ ಬಂದಂತ ಆಲೋಚನೆ ಅವ್ರ ತಲೆಯಲ್ಲೂ ಬರುತ್ತೆ. ಆವಾಗ ಸಿನಿಮಾ ಗೆಲ್ಲತ್ತೆ ಕಂಡ್ರೆ. ಈ ಸಿನಿಮಾ ಗೆದ್ದೇ ಗೆಲ್ಲತ್ತೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಸುದೀಪ್ ಅಣ್ಣನ ತಾಯಿ ತೀರೋಗಿರ್ಬೋದು, ತಾಯಿ ಇಹಲೋಕದಲ್ಲಿರ್ಬೋದು, ಆ ತಾಯಿಯ ಆಶೀರ್ವಾದ ಸುದೀಪ್ ಅಣ್ಣನ ಮೇಲೆ ಸದಾ ಇದ್ದೇ ಇರುತ್ತೆ. ಯಾಕಂದ್ರೆ ಅಷ್ಟು ಅದ್ಭುತವಾದಂಥ ಸಿನಿಮಾವನ್ನ ಮಾಡಿದ್ದಾರೆ. ಈ ಸಿನಿಮಾ ದಯವಿಟ್ಟು ಒಳ್ಳೇದಾಗ್ಲಿ. ದಯವಿಟ್ಟು ಇದು ತಮಿಳ್ ಸಿನಿಮಾ ಅಲ್ಲ ಗುರು, ತಮಿಳ್ ಡೈರೆಕ್ಟರ್ ಮಾಡಿರ್ಬೋದು. ಒಬ್ಬ ಕನ್ನಡಿಗರ ಸಿನಿಮಾ ಇದು, ಕನ್ನಡ ಸಿನಿಮಾ. ಮಹಾಬಲಿಪುರಮಲ್ಲಿ ಶೂಟಿಂಗ್ ಮಾಡಿರ್ಬೋದು, ಬಟ್ ಇದು ಕನ್ನಡ ಸಿನಿಮಾ. ತುಂಬ ಅದ್ಭುತವಾಗಿದೆ. ದಯವಿಟ್ಟು ಪ್ರೇಕ್ಷಕರು ಬಂದು ಈ ಥರದ ಸಿನಿಮಾಗಳನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ. ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು, ಜೊತೆಗೆ ಹೊಸ ವರ್ಷದ ಶುಭಾಶಯಗಳು. ಮುಂದಿನ ವರ್ಷಗಳಲ್ಲೂ ಈ ಥರದ ಸಿನಿಮಾ ಬರ್ತಾ ಇರಲಿ. ನಮಸ್ಕಾರ. ಆ ಥರ ಒಂದು ಫೀಲು ಅಂದರೆ ನಾನು ಹೇಳ್ತಾ ಇರೋದು, ಇವತ್ತಿನ ದಿನವೂ ಇವತ್ತು ಹೇಳ್ತಾ ಇದ್ದಾರೆ ಯಾವುದಾದ್ರೂ ಸ್ಟೋರಿಗಳು ಗಳ ಮಧ್ಯೆ ಇಂಥ ಒಂದು ಸಿನಿಮಾ ಬಂದಾಗ ತುಂಬ ಖುಷಿ ಅನಿಸುತ್ತೆ. ತುಂಬ ಖುಷಿ ಆಯಿತು, ತುಂಬ ಹೆಮ್ಮೆ ಅನ್ನಿಸ್ತು. ಆಮೇಲೆ ಫಸ್ಟ್ ಹಾಫಿಂದ ನಾನು ಹೇಳೋದಿಷ್ಟೇ, ಕನ್ನಡಿಗರಿಗೆ ಅಮ್ಮ ಅಕ್ಕ ತಂಗಿನೆಲ್ಲ ಕರೆದ್ಬಿಟ್ಟು ಅವ್ರನ್ನ ನೋಡಬೇಡಿ ಇವ್ರನ್ನ ನೋಡಬೇಡಿ ಅನ್ನೋರ ಮಧ್ಯೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ. ನಮ್ಮ ಬಾಸು ಇಷ್ಟೇ ಹೇಳೋದು, ಎಲ್ಲ ಏನಂತಾರೆ, ಅವ್ರನ್ನ ನೋಡ್ಬೇಡಿ ಇವ್ರನ್ನ ನೋಡಿ ಅಂತೆಲ್ಲ ಹೇಳಲ್ಲ. ಎಲ್ಲ ಒಗ್ಗಟ್ಟಲ್ಲಿ ಬಂದು ಎಲ್ಲರನ್ನ ಒಟ್ಟಿಗೆ ಜೊತೆಗೂಡಿಸ್ಬಿಟ್ಟು ನನ್ನ ಕನ್ನಡನ ಎಲ್ಲರೂ ಒಟ್ಟಿಗೆ ನೋಡ್ಬೇಕಂತ ಆಸೆ ಪಡೋದು. ಅವರೊಬ್ಬ ಅಭಿಮಾನಿಯಾಗಿಯೂ ನಾನು ಅಷ್ಟೇ ಆಸೆ ಪಡೋದು. ಕನ್ನಡ ಸಿನಿಮಾನ ನೋಡಿ ಇಷ್ಟ ಆದರೆ ನೀವು ಇನ್ನೊಂದು 2 ಮಂದಿಗೆ ಹೇಳಿ. ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ನೀವು ನೋಡೋದೇ 10 ಮಂದಿಗೆ ಹಂಗೆ ಹಿಂಗೆ ಅಂತ ಹೇಳೋ ಬದಲು ಬಂದು ಸಿನಿಮಾನ ಒಂದು ನೋಡಿ, ಕನ್ನಡ ಸಿನಿಮಾ ನೋಡ್ಬಿಟ್ಟು ಆಮೇಲೆ ಹೇಳಿ. ನೀವು ಟ್ರಾನ್ಸ್ಫರ್ ಮಾಡಬೇಕಾ ಮಾಡಿ. ಆದರೆ ಇವತ್ತೊಂದು ಕನ್ನಡ ಸಿನಿಮಾ ಬಂದಾಗ ಒಗ್ಗಟ್ಟಿನಲ್ಲಿ ಬಂದು ನೋಡಿ. ನಾನು ಹೇಳೋದು, ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಎಲ್ಲದರಲ್ಲೂ ಒಂದು ಇರುತ್ತೆ, ಅದು ಹೊರಗಡೆ. ಆದರೆ ಒಂದು ಸಿನಿಮಾ ಅಂತ ಬಂದಾಗ ಒಂದು ಒಳ್ಳೆಯ ಸಿನಿಮಾನ ಕಾಲು ತುಳಿಯೋಕ್ಕೆ ಬಿಡಬೇಡಿ. ಇಷ್ಟೇ ನಾನು ಹೇಳೋದು.
ಕಿಚ್ಚ ಸುದೀಪ್ ಸಾರ್ದು 46ನೇ ಸಿನಿಮಾ ನೋಡೋಕ್ಕೆ, ಮ್ಯಾಕ್ಸ್ ಮೂವಿ ನೋಡೋಕ್ಕೆ ಸಂತೋಷ್ ಥಿಯೇಟ್ರಿಗೆ ಬಂದಿದ್ದೀನಿ. ಈ ಸಿನಿಮಾ ಅಂತ ಇನ್ನೂ ನೋಡಿಲ್ಲ, ಹೊಸಕೋಟೆಯಿಂದ ಬಂದಿದ್ದೀನಿ. ನೋಡೋಣ ಯಾವ ಥರ ಇರುತ್ತೋ ಸಿನಿಮಾನ. ತುಂಬ ಚೆನ್ನಾಗಿತ್ತು ಅಂದರೆ ಚೆನ್ನಾಗೈತೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಕರೆಕ್ಟಾಗೆ ಹೇಳ್ತೀನಿ. ನೋಡೋಣ ಸಿನಿಮಾ ಹೆಂಗೈತೋ. ಬಿಗ್ ಬಾಸಲ್ಲೂ ಮಾತ್ರ ಟ್ರೈಲರ್ ಹಿಂಗೆ ಮಾತ್ರ ತೋರಿಸಿಲ್ಲ. ಪಾಪ ನಂಗೊಂದು ಬೇಜಾರಾಯಿತು. ಆದರೆ ಬಿಗ್ ಬಾಸ್ದು UI ಮೂವಿದು ಒಂದು ಟ್ರೈಲರ್ ತೋರಿಸ್ಬೇಕಾಗಿತ್ತು. ಅಲ್ಲಿರೋರು ಬಿಗ್ ಬಾಸ್ ಆಗಿರೋ ಕಂಟೆಸ್ಟೆಂಟ್ಸು ಇದು ಏನಂದರೆ ಇದು ಉಪ್ಪಿ ಸಾರ್ದು ಫ್ಯಾನ್ಸು ಇರ್ತಾರೆ, ಅದರಿಂದ ಅವ್ರದ್ದು ತೋರಿಸಿಲ್ಲ. ನಂಗೆ ಅದೊಂದೇ ಬೇಜಾರಾಯಿತು. ಈ ಬಿಗ್ ಬಾಸಲ್ಲಿ ಮಾತ್ರ ಆ ರಿಯಾಲಿಟಿ ಶೋ ಮಾತ್ರ ಮಸ್ತಾಗಿ ನಡೀತೈತೆ. ಇನ್ನು ತುಂಬ ಸತಿ ಹೀಗೆ ನಡೀಲಿ ಅಂತ ನಾನು ಶುಭಾಶಯ ಕೊಡ್ತೀನಿ. ಈ ಸಿನಿಮಾ ಮಾತ್ರ ತುಂಬ ಸತಿ ಇನ್ನು ಹೈಯೆಸ್ಟ್ ಓಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಸಿನಿಮಾ ಓಡಬೇಕು. ಈ ಡಾಕ್ಟರ್ ಬ್ರೋ ಹೋಗ್ತಾರೆ ಒಂದ್ಸತಿ ಆಫ್ಘಾನಿಸ್ತಾನಕ್ಕೆ, ಅಲ್ಲಿ ಹೋಗಿ ಏನು ಹೇಳ್ತಾರೆ ಅಂದರೆ ವೇರ್ ಆರ್ ಯು ಕಮ್ ಅಂತ ಹೇಳ್ತಾರೆ. ಐ ಆಮ್ ಫ್ರಮ್ ಇನ್ KGF ಅಂತ ಹೇಳ್ತಾರೆ. ಹೇಗೆ ನಮ್ಮ ಸಿನಿಮಾ ಆಫ್ಘಾನಿಸ್ತಾನ್ವರೆಗೂ ಹೋಗೈತೆ ಅಂದರೆ ನಮ್ಮ ಹೆಮ್ಮೆ ವಿಷಯ. ಆದ್ದರಿಂದ ನಾವು ಎಲ್ಲ ಸಿನಿಮಾವನ್ನು ನೋಡಬೇಕು, ಹಾರೈಸ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಬಂದು ಸಿನಿಮಾ ನೋಡ್ರಿ. ಚೆನ್ನಾಗೈತೆ ಅಂದರೆ ಚೆನ್ನಾಗೈತೆ ಅಂದರೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದರೆ ಸಿನಿಮಾ ಮಾತ್ರ ನೋಡ್ರಿ. ಎಲ್ಲರೂ ಕನ್ನಡ ಸಿನಿಮಾವನ್ನು ಯಾವತ್ತೂ ಮೇಲಕ್ಕೆ ಎಕ್ಸ್ರಿ ಅಂತ ಕೇಳ್ಕೊಳ್ತೀನಿ. ಪೈರಸಿ ಯಾರು ಮಾಡಕ್ ಹೋಗ್ಬೇಡಿ. ಸುದೀಪ್ ಸರ್ 2.5 ವರ್ಷ ಮೇಲೆ ತೆಗೆದಿರೋ ಫಿಲಮ್ ಇದು ಸಕ್ಕತ್ತಾಗಿದೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ನೋಡೋಂಥ ಫಿಲ್ಮು ಮಾಸ್ ಆಗಿದೆ. ಅವ್ರ ಸೀಕ್ರೆಟ್ ಹಚ್ಚೋ ಸ್ಟೈಲ್ ಇದೆಯಲ್ಲ, ಅದೇ ಸೂಪರ್ ಸರ್. ಹೈಲೈಟ್ ಫಿಲಮಲ್ಲಿ ಅವ್ರ ಸ್ಟೈಲು, ಅವ್ರ ವಾಕು ಹೈಲೈಟ್ ಸರ್. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಅಭಿಮಾನಿಗಳ ಮೇಲೆ ಅಭಿಮಾನ ಇಲ್ಲಿಂದಲ್ಲ ಬಾಸ್, ಇಲ್ಲಿಂದ ಬರಬೇಕು. ಅದು ಬಾಸ್ಗೆ ಬಹುತ್ ಇದೆ. ರಿವ್ಯೂ ಕೊಡ್ತೇನೆ. ನಿಜವಾಗ್ಲೂ ಸುದೀಪ್ ಅವ್ರ ಅಭಿಮಾನಿಯಾಗಿ ನಿಜವಾಗ್ಲೂ ಮೇಡಮ್ ಮ್ಯಾಕ್ಸಿಮಮ್ ಆಗಿದೆ. ಡೈರೆಕ್ಟರ್ ನಿಜವಾಗ್ಲೂ ಸುದೀಪ್ ಅವರ ಏನೊಂದು ಸ್ಟೈಲ್ ಆಗಿರ್ಬೋದು, ಮ್ಯಾನರಿಸಮ್ ಆಗಿರ್ಬೋದು, ನಿಜವಾಗ್ಲೂ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದು ರಾತ್ರಿ ನಡೆಯೋಂಥ ಕತೆ. ಬಟ್ ನನ್ನ ಸಿನಿಮಾದಲ್ಲಿ ಇಷ್ಟ ಆಗಿದೆ ಏನಂತಂದರೆ ಸುದೀಪ್ ಅವ್ರ ಸ್ಟೈಲು, ಅವ್ರ ಮ್ಯಾನರಿಸಮು, ಸ್ಮೋಕಿಂಗ್ ಮಾಡೋ ಸ್ಟೈಲು, ಅವ್ರು ವಾಕಿಂಗ್ ಮಾಡೋ ಸ್ಟೈಲು, ಒಂದು ಫೈಟಲ್ಲಿ ಡ್ಯಾನ್ಸ್ ಮಾಡ್ತಾರೆ. ನಿಜವಾಗ್ಲೂ ಈ ಥರ ಬಾಸ್ನ ನೋಡೋದಕ್ಕೆ ನಾವು ಇಷ್ಟಪಡ್ತಾ ಇದ್ವಿ. ಓವರಾಲ್ ಆಗಿ ಸ್ಕ್ರೀನ್ ಪ್ಲೇನಲ್ಲಿ ಆಟ ಆಡಿರೋಂಥ ಒಂದು ಸಿನಿಮಾ ಮೇಡಮ್. ಆಮೇಲೆ ನೆಕ್ಸ್ಟ್ ಏನು ಅಂತ ಕ್ಯೂರಿಯಾಸಿಟಿನ ಬಿಲ್ಡಪ್ ಮಾಡ್ಕೊಂಡು ಹೋಗಿದ್ದಾರೆ ಸಿನಿಮಾ. ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಪಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಆಗಿ ಹಿಟ್ಟಾಗಿದೆ. ಥ್ಯಾಂಕ್ ಯು. ಹೋಗಿ ಥಿಯೇಟ್ರಲ್ಲೇ ನೋಡಿ. ಏನು ಸಿಗರೇಟ್ ಎಲ್ಲ ಮೊದಲೇ ಆಟಿಟ್ಯೂಡ್ ನನಗೆ ತುಂಬಾ ಇದೆ. ಅದರಲ್ಲಿ ಬಾಸ್ ಅಂತ ಎಕ್ಸೈಟ್ ತುಂಬ ಓವರ್ ಆಗಿ ಇಷ್ಟ ಆಗಿದ್ದಾರೆ. ಎಲ್ಲ ಹೋಗಿ ಚೆನ್ನಾಗಿದೆ. ಎಲ್ರಿಗೂ ಹೇಳೋದಷ್ಟೇ, ಎಲ್ಲರೂ ಬಂದ್ಬಿಟ್ಟು ಥಿಯೇಟರ್ಗೆ ಬಂದು ಫಿಲಮ್ ನೋಡಿ. ಫಿಲಮ್ ಚೆನ್ನಾಗಿದೆ. ನಮ್ಮ ಬಾಸ್ ಹೇಳಿದಂಗೆ